ನೀವು ನಂಗೇನ್ ಕೊಟ್ರು ಕೂಡ ನೀವು ನನ್ನ ಮೇಲೆ ತೋರಿಸೋ ಪ್ರೀತಿಗಿಂತ ಇದ್ಯಾವುದು ಹೆಚ್ಚಲ್ಲ ಮಾವ. ಆ ಪ್ರೀತಿನೇ ಸಾಕು, ನನ್ಗಿನ್ನೇನು ಬೇಡ. ತಗೊಳ್ಳಿ ಮಾವ. ನನಗ್ ಮೀಸಲಾಗಿರೋ ಪ್ರೀತಿನ ಇನ್ನೊಬ್ರ ಜೊತೆ ಹಂಚ್ಕೊಂಡ್ರೆ ಯಾವ ಮಗಳು ಒಪ್ಕೊಳ್ಳಲ್ಲ ಮಾವ. ಅದಕ್ಕೆ ನವ್ಯಮ್ಮ ಅಷ್ಟೊಂದು ಬೇಜಾರು ಮಾಡ್ಕೊಂಡಿತ್ತು. ಅದನ್ನ ನೀವ್ ಅರ್ಥ ಮಾಡ್ಕೋಬೇಕು ಮಾವ. ಮಕ್ಕಳನ್ನ ತಾಯಿಗಿಂತ ಹೆಚ್ಚಾಗಿ ಯಾರೂ ಪ್ರೀತಿಸಲ್ಲ. ಅದಕ್ಕೆ ಯಾವ ಮಕ್ಕಳಾದ್ರೂ ತಂದೆಗಿಂತ ಹೆಚ್ಚಾಗಿ ತಾಯಿನ ಪ್ರೀತಿಸ್ತಾರೆ. ಆದ್ರೆ ಆ ಪ್ರೀತಿಗೆ ಬೇಕಾಗಿರೋ ಶಕ್ತಿನ, ಆತ್ಮವಿಶ್ವಾಸನ, ಧೈರ್ಯನ ತಂದೆಗೆ ಮಾತ್ರ ಕೊಡಕ್ ಸಾಧ್ಯ. ಒಬ್ಬ ತಂದೆಯಾಗಿ ನೀವು ನವ್ಯಮ್ಮಂಗೆ ಅದನ್ನೆಲ್ಲ ಕೊಡೋ ಜವಾಬ್ದಾರಿ ನಿಮ್ಗಿದೆ ಮಾವ. ಶಾಂಭವಿ, ನಾನು ಕೇಳೋ ತನಕ ಈ ಒಡವೆಗಳನ್ನ ನಿನ್ನ ಹತ್ರನೇ ಇಟ್ಕೊಂಡಿರು. ಅರುಣ್ ಮಾವ, ನೀವು ಔಷಧಿ ತಗೋಬೇಕು. ನಿಮ್ಗೆ ಊಟ ಬಡಿಸ್ತೀನಿ, ಬನ್ನಿ. ಎಲ್ರು ಬನ್ನಿ. ಬಾರೋ. ಅರ್ಜೆಂಟ್ ಆಗಿ ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗ್ಬೇಕು ಅಂದ್ರೆ ಸರಸು ಹತ್ರ ಮಾತಾಡೋಕೆ ಅವಕಾಶನೇ ಸಿಗ್ತಾ ಇಲ್ವಲ್ಲ. ಹಲೋ. ಸರಿ, ಬರ್ತೇನೆ. ಸರಸು ಹತ್ರ ಮಾತಾಡೋಕೆ ಟೈಮೇ ಸಿಗ್ತಿಲ್ವಲ್ಲ, ಏನ್ ಮಾಡೋದೀಗ? ತೇಜಣ್ಣ, ಮಿಕ್ತವ್ರು ಯಾರು ಬರ್ಲಿಲ್ವಾ? ಬರ್ತಿದಾರ ಸರಸು, ಹ್ಯಾಂಡ್ ವಾಶ್ ಮಾಡ್ತಾ ಇದಾರೆ. ನಿಮ್ ತಂಗಿನೂ ಕೂಡ ಕರ್ಕೊಂಡ್ ಬರೋದಲ್ವಾ ತೇಜಣ್ಣ? ಕರ್ದೆ, ಬರಲ್ಲ ಅಂತಂದ್ರು. ಊಟನೇ ಮಾಡ್ದೆ ಹಸ್ಕೊಂಡ್ ಹೇಗಿರ್ತಾರೆ ಅವರು? ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ ರೀ. ಬೇಡಮ್ಮ ಸರಸು, ನವ್ಯ ಮೂಡ್ ಸರಿ ಇಲ್ಲ. ನೀನ್ ಕರೆದ್ರೆ ಬರಲ್ಲ. ರಾಹುಲ್, ನೀನ್ ಹೋಗಿ ಕರ್ಕೊಂಬ. ನೀವ್ ಹೋಗಿ ಕರೆದ್ರೆ ಬರಲ್ಲ ರಾಹುಲ್ ಅವ್ರೆ. ನಾನ್ ಹೋಗಿ ಅವ್ರ ಕೋಪನ ಕಡಿಮೆ ಮಾಡಿಸಿ ಕರ್ಕೊಂಡ್ ಬರ್ತೀನಿ. ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ ಸರಸು, ನೀನ್ ಕರೆದ್ರೆ ಬರಲ್ಲ. ನಾನ್ ಹೋಗಿ ಕರ್ಕೊಂಡ್ ಬರ್ತೀನಿ. ಬೇಡಮ್ಮ ಸರಸು, ನಾನ್ ಕರ್ಕೊಂಡ್ ಬರ್ತೀನಿ ರೀ ಮಾವ. ಸರಸು, ನನ್ ಮಾತ್ ಕೇಳಮ್ಮ. ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೀರಾ ನವ್ಯಮ್ಮ? ತಂದೆ ತಾಯಿ ಮಕ್ಳಿಗೆ ಹೊಡೆದ್ರು ಬೈದ್ರು ಅದವ್ರ ಜವಾಬ್ದಾರಿ ಅನ್ಕೋಬೇಕೆ ಹೊರತು ಬೇಜಾರ್ ಮಾಡ್ಕೋಬಾರ್ದು ನವ್ಯಮ್ಮ. ನನಗ್ ಪಾಠ ಹೇಳ್ಕೊಡಕ್ ಬಂದಿದ್ಯಾ? ಅಷ್ಟೊಂದ್ ತಿಳುವಳಿಕೆ ನನ್ಗಿಲ್ಲ ನವ್ಯಮ್ಮ. ನಿಮ್ ತಂದೆಯವರು ಒಡವೆಗಳನ್ನ ಕೊಡಕ್ ಬಂದ್ರು ಅಂದ್ ಮಾತ್ರಕ್ಕೆ ನಾನು ಅದನ್ನ ಹೇಗೆ ಇಸ್ಕೊಂಡ್ಬಿಡ್ತೀನಿ ನವ್ಯಮ್ಮ? ಆಸ್ತಿ ಕೊಟ್ರೆ ಇಸ್ಕೊಂಡೆ ಅಲ್ವಾ? ಒಡವೆ ಏನಕ್ಕೆ ಇಸ್ಕೊಳ್ಳಲ್ಲ? ನಿನ್ ಬುದ್ಧಿವಂತಿಕೆ ಎಲ್ಲ ನನ್ನ ಹತ್ರ ತೋರಿಸ್ಬೇಡ. ಅಲ್ಲ, ನೀನ್ ಮುಟ್ಟಿರೋ ಒಡವೆಗಳನ್ನ ಮತ್ತೆ ನಾನ್ ಹೆಂಗ್ ಇಸ್ಕೊಂತೀನಿ ಅನ್ಕೊಂಡೆ? ನಾನೇನಾದ್ರೂ ಭಿಕ್ಷುಕ್ಳು ಅನ್ಕೊಂಡಿದ್ಯಾ? ಕೈ ಚಾಚಿ ಬೇಡೋ ಪರಿಸ್ಥಿತಿಲಿ ನಾನೇನಿಲ್ಲ. ಹೋಗಿಲ್ಲಿಂದ. ನೀವ್ ನನ್ ಬಗ್ಗೆ ಏನ್ ಹೇಳಿದ್ರು ಪರವಾಗಿಲ್ಲ. ಊಟ ಮಾಡಿರೋಂತೆ, ಬನ್ನಿ. ಏ, ಹುಚ್ಚುಚ್ಚಾಗೆಲ್ಲ ಆಡ್ಬೇಡ. ನನ್ನ ಹತ್ರ ನಿನ್ ಡ್ರಾಮಾ ಎಲ್ಲ ನಡೆಯಲ್ಲ. ನಡಿ ಇಲ್ಲಿಂದ. ನವ್ಯಮ್ಮ, 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 ನನ್ ಮಾತ್ ಸ್ವಲ್ಪ ಕೇಳಿ. ನೀನ್ ಹೇಳೋದನ್ನ ನಾನೇನೆ ಕೇಳೋದು? ಇನ್ನೊಂದ್ಸತಿ ನನ್ ರೂಮಿಗೆ ಬಂದ್ರೆ ಮರ್ಯಾದೆ ಇರಲ್ಲ. ಅರುಣ್ ಮಾವನ್ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಅವ್ರಿಗೆ ನೋವು ಕೊಡೋದು ಅವ್ರ ಆರೋಗ್ಯಕ್ಕೆ ಒಳ್ಳೇದಲ್ಲಮ್ಮ. ದಯವಿಟ್ಟು ಬನ್ನಿ. ಎಷ್ಟ್ ಹೇಳಿದ್ರು ಅರ್ಥ ಆಗಲ್ವಾ ನಿಂಗೆ? ನಿನ್ ಮುಖ ನೋಡೋದಕ್ಕೆ ಅಸಹ್ಯ ಆಗತ್ತೆ. ಹೋಗಿಲ್ಲಿಂದ. ನವ್ಯಮ್ಮ, ಅಮ್ಮ, ಅಮ್ಮ, ಅಮ್ಮ ಸರಸು, ಏನಾಯ್ತಮ್ಮ?
ಏನಾಯ್ತು ಸರ್ಸು? ಏನಾಯ್ತು? ರಾಹುಲ್, ಏನಾಯ್ತು? ಯಾಕೆ ಹಾಕಿರಿಸ್ದೆ? ಸರ್ಸು ಕೈ ಡೋರಿಗೆ ಸಿಕ್ಕಾಕೊಂಡು ಏಟಾಯ್ತು ಚಿಕ್ಕಮ್ಮ. ಅಯ್ಯಯ್ಯೋ, ಹೇಗಾಯ್ತು ಸರ್ಸು? ಅರ್ಥ ಆಯ್ತು. ನಾನು ಹೇಳ್ತೀನಿ. ನವ್ಯಾ, ನವ್ಯಾ, ಬಾಗಿಲ್ ತೆಗಿ. ನವ್ಯಾ, ಬಾಗಿಲ್ ತೆಗಿ. ಏನ್ ಡ್ಯಾಡಿ, ನಿನ್ಗೇನ್ ಮನುಷ್ಯತ್ವ ಇದೆಯಾ? ಹಸ್ಕೊಂಡಿದ್ಯಾ ಅಂತ ನಿನ್ನನ್ನು ಊಟ ಮಾಡು ಬಾ ಅಂತ ಕರೆಯೋಕ್ ಬಂದ್ರೆ ಸರ್ಸು ಮೇಲೆ ಕೋಪದಿಂದ ಈ ತರನ ಮಾಡೋದು? ನಾನೇನು ಮಾಡಿಲ್ಲ ಡ್ಯಾಡಿ. ನಾನ್ ಹೋಗು ಅಂದೆ, ಅವ್ಳು ನೋಡ್ಕೊಳ್ಳಿಲ್ಲ. ಮುಚ್ಚುಬಾಯಿ, ತಪ್ಪು ಮಾಡಿದಲ್ದೆ ನಾನೇನು ಮಾಡಿಲ್ಲ ಅಂತಿದ್ಯಾ ನಿನ್ನ? ಬಿಡು ಸರ್ಸು. ಯಜಮಾನ್ರೆ, ಇದ್ರಲ್ಲಿ ಅವ್ರ ತಪ್ಪು ಏನೂ ಇಲ್ಲ ಯಜಮಾನ್ರೆ. ನವ್ಯಮ್ಮ ಮಾಮೂಲಾಗೆ ಬಾಗ್ಲು ಹಾಕಿದ್ರು. ನಾನೇ ಏನು ನೋಡ್ದೆ ಬಾಗ್ಲಕ್ ಕೈ ಅಡ್ಡ ಇಟ್ಬಿಟ್ಟೆ. ನಂದೇ ತಪ್ಪು ಯಜಮಾನ್ರೆ. ಇದ್ರಲ್ಲಿ ನವ್ಯಮ್ಮನ್ ತಪ್ಪು ಏನೂ ಇಲ್ಲ. ನೀವ್ ಅವ್ರನ್ನೇನು ಅನ್ಬೇಡಿ ಯಜಮಾನ್ರೆ. ನನ್ ಡ್ಯಾಡಿ ನಿನ್ನೆ ನನಗಿಂತ ಹೆಚ್ಚಾಗಿ ನೋಡ್ಕೊಂತಿದ್ದಾರೆ, ನನಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ ಅನ್ಕೊಂಡೆ. ಈಗ ಅರ್ಥ ಆಗ್ತಿದೆ. ಕಡೆ ಪಕ್ಷ ನನ್ ಮೇಲೆ ಕೋಪ ಮಾಡ್ಕೊಳ್ಳೋ ಸ್ವತಂತ್ರ ಕೂಡ ಕಿತ್ಕೊಂತಿದ್ಯಾ ನೀನು? ಹೆತ್ತಪ್ಪನ ಕೈಲಿ ಬೈಸ್ಕೊಳ್ಳೋ ಅದೃಷ್ಟನೂ ನನ್ಗಿಲ್ವಾ? ಅಲ್ಲ ಕಣೆ, ಯಾಕೆ ಹೀಗ ಅಪ್ಪ ಮಗಳ ಮಧ್ಯೆ ತಂದಿರ್ತಾ ಇದೀಯ ನೀನು? ನಾನೇನ್ ಅನ್ಯಾಯ ಮಾಡಿದೀನಿ ನಿಂಗೆ ನೀನ್ ಈ ತರ ಮಾಡೋದಕ್ಕೆ? ಅಪ್ಪ ಮಗಳನ್ನ ದೂರ ಮಾಡೋದು ನಿನಗ್ ಸರಿ ಅನಿಸ್ತಿದ್ಯಾ? ನಮ್ಮಪ್ಪ ನನ್ನನ್ನು ಹೊಡಿತಾರೆ, ಸಾಯಿಸ್ತಾರೆ, ಮಧ್ಯದಲ್ಲಿ ನಿಂದೇನು? ನವ್ಯಾ, ಏನಾಗಿದೆ ನಿಂಗೆ? ಯಾಕೊಳ್ಳೆ ಹುಚ್ಚಿತ್ರ ಮಾತಾಡ್ತಾ ಇದ್ಯಾ? ಹೌದು, ನನಗೆ ಹುಚ್ಚಿಡ್ದಿದೆ, ನಿಜವಾಗ್ಲೂ ಹುಚ್ಚಿಡ್ದಿದೆ. ನವ್ಯಾ, ಅವಳ ಮಾತಿಗೆ ನೀನು ಬೇಜಾರು ಮಾಡ್ಕೋಬೇಡಮ್ಮ. ನೀನ್ ಬಾ ಬಾ ಅಮ್ಮ. ನಾವಿಟ್ಟಿರೋ ಬೆಂಕಿಗೆ ಹೊಗೆ ಬರುತ್ತೆ ಅನ್ಕೊಂಡ್ರೆ ಇಲ್ಲಿ ಹತ್ಕೊಂಡು ಉರಿತಾ ಇದೆ. ಈ ಬೆಂಕಿ ಎಲ್ರನ್ನೂ ಸುಡ್ತಾ ಇದ್ರೆ ಆಗಿದೆ ಮಜಾ. ಹೋಗ್ಲಿ ಬಿಡಿ, ನಡಿ. ನೋಯ್ತಾ ಇದೆಯನ್ನಮ್ಮ? ನಿನ್ ಬೆರಳಿಗೇಟಾಗಿರೋದು ನೋಡ್ತಾ ಇದ್ರೆ ನನ್ನೆದೆಗೆ ಗಾಯ ಆಗಿರೋಷ್ಟು ನೋವಾಗ್ತಿದ್ಯಾ ಅಮ್ಮ? ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಅರುಣ್ ಮಾವ? ನಾನು ತುಂಬಾ ದುರಾದೃಷ್ಟವಂತೆ ಅಂತ ಅನ್ಕೊಂಡಿದ್ನೇ ಹೊರತು ನಿಮ್ ಪ್ರೀತಿ ಪಡೆಯೋ ಅದೃಷ್ಟ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ನಮ್ಮಮ್ಮ ಇಲ್ಲ. ಅಪ್ಪನ ಪ್ರೀತಿ ಪಡೆಯೋಣ ಅಂದ್ರೆ ಅದಕ್ಕೂ ನಂಗೆ ಅದೃಷ್ಟ ಇಲ್ಲ. ನೀವು ತೋರಿಸ್ತಿರೋ ಈ ಪ್ರೀತಿ ನಮ್ಮಪ್ಪ ಅಮ್ಮನ ನೆನಪಿಸ್ತಿದೆ ಅರುಣ್ ಮಾವ. ಸರ್ಸುನ ಅರ್ಜೆಂಟಾಗಿ ಕರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ರೆ ಹೀಗಾಗೋಯ್ತಲ್ಲ. ಕೂತ್ಕೊಳ್ಳಮ್ಮ. ತಿನ್ನಮ್ಮ. ಬೇಡ ಮಾವ, ನಾನೇ ತಿಂತೀನಿ. ನಿನ್ ಕೈ ಬೆರಳಿಗೆ ನೋವಾಗಿದೆ. ಆ ನೋವಲ್ಲಿ ನೀನ್ ಹೇಗಮ್ಮ ತಿಂತೀಯಾ? ತಗೊಳಮ್ಮ, ತಿನ್ನು. ಡ್ಯಾಡಿ, ನಾನು ಊಟ ಮಾಡಿಲ್ಲ ಅಂತ ನಿಮಗ್ ಗೊತ್ತು.
ಗೊತ್ತಿದ್ದು ತಿಂತ್ಯಾ ಇಲ್ವಾ ಅಂತ ಕೇಳೋದ್ ಬಿಟ್ಟು ಇವಳು ಕೈ ತುತ್ತು ತಿನ್ನಿಸ್ತಾ ಇದ್ದೀರಾ ನೀವು? ಹೆತ್ತ ಮಗಳಿಗಿಂತ ಇವಳೇ ನಿಮಗೆ ಹೆಚ್ಚಾದ್ರೆ ಈ ಮನೇಲಿ ನಾನಿರೋದೇ ವೇಸ್ಟ್. ನವ್ಯಮ್ಮ ಹೊಟ್ಟೋಗ್ತಿದ್ದಾರೆ. ಏ ನವ್ಯ, ನವ್ಯ ನಿಂತ್ಕೊಳ್ಳಮ್ಮ. ಹೋಗ್ಲಿ ಬಿಡು, ನೀನ್ ತಿನ್ನು. ನೀವ್ ಏನ್ ಮಾಡ್ತಿದ್ದೀರಾ ಅಂತ ನಿಮಗ್ ಗೊತ್ತಾ ಬಾವಾ? ಸರಸು ಮೇಲೆ ನಿಮ್ಗೆ ಪ್ರೀತಿ ಇರಬಹುದು, ತಪ್ಪಲ್ಲ. ಆದ್ರೆ ಸರಸುಗೋಸ್ಕರ ನವ್ಯ ಮನ್ಸಿಗೆ ನೋವು ಮಾಡ್ತಿದ್ದೀರಾ. ನೀವ್ ಮಾಡ್ತಿರೋದು ಕರೆಕ್ಟ್ ಅಲ್ಲ ಬಾವಾ. ಯಾವ್ದು ಕರೆಕ್ಟು ಯಾವ್ದು ರಾಂಗ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ ಯಾರು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ. ನವ್ಯ, ನಿಂತ್ಕೋ. ನಿನ್ಗೆ ಹೇಳ್ತಿರೋದು. ನಿಂತ್ಕೋ ನವ್ಯ. ನವ್ಯ, ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ಯಮ್ಮ? ಪ್ರತಿ ಮನೇಲೂ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ ಇರುತ್ತೆ, ಅಷ್ಟಕ್ಕೆಲ್ಲ ಮನೆ ಬಿಟ್ಟು ಹೋಗ್ತಾರ ನವ್ಯ? ಹೆತ್ತು ಮಗಳನ್ನ ಬಿಟ್ಟು ಯಾವಳು ಕೆಲಸದೋಳ ಮೇಲೆ ಪ್ರೀತಿ ತೋರ್ಸೋದು ಚಿಕ್ಕ ವಿಷಯ ಅಲ್ಲ ಮ್ಯಾಗಿ. ಯಾರ ಹತ್ರನೂ ಹೇಳ್ಕೊಳ್ದೇ ಇರೋಂಥ ನೋವು, ಎದೆ ಒಡೆದು ಹೋಗೋಷ್ಟು ದುಃಖ. ನೀನು ನಾನು ಸಮಾಧಾನ ಮಾಡಿದ್ರೆ ಕಮ್ಮಿ ಆಗೋಂತ ದುಃಖ ಅಲ್ಲ ಇದು. ಇವಳು ಇವರಪ್ಪನ್ನೇ ಪ್ರಶ್ನೆ ಮಾಡೋ ಅಷ್ಟು ರೇಂಜಿಗೆ ಬೆಳೆದಿದ್ದಾಳೆ ಅಂದ್ಮೇಲೆ ಇವಳು ಎಮೋಷನ್ನೇ ಅಡ್ಡವಾಗಿಟ್ಕೊಂಡು ಕರೆಕ್ಟ್ ಆಗಿ ರಿವರ್ಸ್ ಗೇರ್ ತರ ಬಳಸ್ಕೋಬೇಕು ಇವಳನ್ನ. ನೀನು ನೋಡಿದ್ರೆ ಅಯ್ಯೋ ಅನ್ನಿಸ್ತಾ ಇದೆ ನವ್ಯ. ಯಾವುದೇ ಹೆಣ್ಣಾದ್ರೂ ಮದ್ವೆ ಆದ್ಮೇಲೆ ತವ್ರ ಮನೆಯಿಂದ ದೂರ ಆಗ್ತಾಳೆ. ಆದ್ರೆ ಒಬ್ಬ ಕೆಲಸದವಳಿಂದ ನೀನ್ ನಿಮ್ ತಂದೆಯಿಂದ ದೂರ ಆಗ್ತಿದ್ಯಾ. ನನಗ್ ತಿಳಿದ ಹಾಗೆ ಯಾವ ತಂದೆ ಕೂಡ ನಿಮ್ಮ ತಂದೆ ತರ ನಡ್ಕೊಳಲ್ಲಮ್ಮ. ನಿಜಾನೇ ಅಮ್ಮ, ತುಂಬಾ ಜನ ತಂದೆ ತಾಯಂದ್ರು ಅನಾಥ ಮಕ್ಕಳನ್ನ ಕರ್ಕೊಂಡ್ ಬಂದು ಪ್ರೀತಿಯಿಂದ ಸಾಕ್ತಾರೆ. ಆದ್ರೆ ಸ್ವಂತ ಮಗಳನ್ನೇ ನೋಡ್ಕೊಂಡಿಲ್ಲ ಅಂದ್ರೆ ಹೇಗಮ್ಮ? ನಿನ್ನ ಪರಿಸ್ಥಿತಿ ನನ್ನ ಮಗಳಿಗೇನಾದ್ರೂ ಬಂದಿದ್ರೆ ನನ್ನ ಎದೆನೇ ಒಡೆದು ಹೋಗ್ತಿತ್ತು. ನಿನ್ನ ನೋವನ್ನ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ ನವ್ಯ. ರಸ್ತೆಲ್ ಹೋಗುವಾಗ ಯಾರಾದ್ರೂ ನಿನ್ನನ್ ಛೇಡ್ಸಿದ್ರೆ ಅವ್ನ್ ಕೆನ್ನೆಗ್ ಬಾರಿಸ್ಬೇಕು ಅನ್ಸತ್ತೆ. ಹಾಗಿರುವಾಗ ಹೆತ್ತು ತಂದೆನೇ ನಿನ್ನನ್ ಗೋಳು ಹಿಕ್ಕೋತಿರುವಾಗ ಯಾರ ಹತ್ರ ಹೇಳ್ಕೊತೀಯ ಬಿಡು ಪಾಪ. ಚಿಕ್ಕ ಮಕ್ಕಳು ತಪ್ಪು ಮಾಡಿದ್ರೆ ಹೊಡೆದು ತಿದ್ದಿ ಬುದ್ಧಿ ಹೇಳ್ತೀವಿ. ಎಲ್ಲಾ ಗೊತ್ತಿರೋ ನಿಮ್ಮ ತಂದೆನೇ ಇಷ್ಟು ದೊಡ್ಡ ತಪ್ಪು ಮಾಡ್ತಿದ್ರೆ ಅವ್ರಿಗೇನ್ ಹೇಳಕ್ಕಾಗತ್ತೆ ಹೇಳು? ತಾನು ಮಾಡ್ತಿರೋದು ದೊಡ್ಡ ತಪ್ಪು ಅಂತ ಅವ್ರಿಗಿರ್ಬೇಕು ಬುದ್ಧಿ. ಆ ಬುದ್ಧಿ ಅವ್ರಿಗಿಲ್ದೇ ಇರೋದು ನನ್ ಕರ್ಮ. ಚೂರಿಗೆ ಸರಿಯಾಗಿ ಸಾಣಿ ಹಿಡ್ತಿದ್ದೀನಿ. ಹೊಟ್ಟೆ ಒಳಗಡೆ ಇಳಿಯುತ್ತೋ ಇಲ್ಲ ಚುಚ್ಚುತ್ತೋ ನೋಡ್ಬೇಕು. ಅರುಣ್ ಮಾವ ನನ್ ಮೇಲೆ ಎಷ್ಟೊಂದು ಪ್ರೀತಿ ತೋರಿಸ್ತಿದ್ದಾರೆ. ನಾನು ಅವ್ರ ಸೊಸೆನ್ ಗೊತ್ತಾದ್ರೆ ಇನ್ನೂ ಅದೆಷ್ಟು ಖುಷಿ ಪಡ್ತಾರೋ. ನಾನೇ ನಿಮ್ ಸೊಸೆ ಮಾವ ಅಂತ ಹೇಳ್ಬೇಕು ಅಂತ ಅನ್ಸುತ್ತೆ. ಆದ್ರೆ ಹೇಳುವಂತ ಪರಿಸ್ಥಿತಿಲಿ ನಾನಿಲ್ಲ ಮಾವಯ್ಯ. ನನ್ನನ್ನ ನಿಮ್ ಹತ್ರ ಸೇರ್ಸಿದ್ದ ದೇವ್ರೆ ಯಾವತ್ತೋ ಒಂದಿನ ನಾನು ನಿಮ್ ಸೊಸೆ ಅನ್ನೋ ವಿಷಯನ ಗೊತ್ತಾಗೋ ಹಾಗೆ ಮಾಡೇ ಮಾಡ್ತಾನೆ. ಆ ದಿನ ಆದಷ್ಟು ಬೇಗ ಬರ್ಲಿ ಅಂತ ದೇವ್ರಲ್ಲಿ ಬೇಡ್ಕೋತೀನಿ ಮಾವ. ಬಾಗ್ಲಾಕ್ ಹಾಕಿದ್ರಿ ರಾಹುಲ್ ಅವರೇ? ನಾವಿಬ್ರು ಮಾತಾಡ್ತಿರೋದನ್ನ ನೋಡಿದ್ರೆ ಚಿಕ್ಕಮ್ಮ ಕೋಪ ಮಾಡ್ಕೋತಾರೆ. ಅದಕ್ಕೆ ಯಾರು ನೋಡಬಾರ್ದು ಅಂತ ಡೋರ್ ಹಾಕ್ದೆ. ಅಯ್ಯಯ್ಯಯ್ಯೋ, ಈಗ ಹೇಗಿದೆ? ತುಂಬಾ ನೋವ್ತಾ ಇದೆಯಾ? ನೀವ್ ಹೀಗೆ ಪ್ರೀತಿಯಿಂದ ಕೇಳ್ತಿದ್ರೆ ಏಟ್ ಬಿದ್ದಿದ್ದು ಒಳ್ಳೇದಾಯ್ತು ಅಂತ ಸಂತೋಷ ಆಗ್ತಿದೆ ರಾಹುಲ್ ಅವರೇ.
ಮಾವ ತೋರಿಸ್ತಿರೋ ಪ್ರೀತಿನ ನಾನು ಹೇಗ್ ತಡ್ಕೊಳ್ಳಿ ರಾಹುಲ್ ಅವರೇ? ಅವರಿಗೆ ನಾನೇ ಸರ್ವಸ್ವ ಅನ್ನೋ ತರ ತುಂಬಾ ಪ್ರೀತಿ ತೋರಿಸ್ತಿದ್ದಾರೆ. ಡ್ಯಾಡ್ ನಿನ್ನ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದ್ರೆ ಈ ಮನೇಲಿ ಯಾರು ನಿನಗೆ ಏನು ಹೇಳೋದಿಲ್ಲ. ಯಾರಾದ್ರೂ ನಿನಗೇನಾದ್ರೂ ಅಂದ್ರೆ ಡ್ಯಾಡ್ ಅದನ್ನ ಸಹಿಸ್ಕೊಳ್ಳೋದೇ ಇಲ್ಲ. ಅದು ಒಳ್ಳೇದೇ ಅಲ್ವಾ? ನಿನಗೆ ಇನ್ನೊಂದು ಗುಡ್ ನ್ಯೂಸ್ ಹೇಳಬೇಕಿತ್ತು, ಅದನ್ನ ಹೇಳೋಣ ಅಂತಾನೆ ಬಂದೆ ಇಲ್ಲಿಗೆ. ಏನದು ರಾಹುಲ್ ಅವರೇ? ಇವತ್ತು ನಾವಿಬ್ರು ಮದುವೆ ಮಾಡ್ಕೋತಾ ಇದೀವಿ. ನಿಜವಾಗ್ಲೂ ಸರ್ಸು. ಅದು ಯಾರಿಗೂ ಗೊತ್ತಾಗಬಾರ್ದು. ಆದ್ರೆ ನಾವಿಬ್ರು ಹೋಗ್ಲೇಬೇಕು. ಈಗ ಟೈಮ್ ಬೇರೆ ಇಲ್ಲ. ಸರ್ಸು, ನೀನ್ ನನ್ನ ಜೊತೆ ಬರ್ಲೇಬೇಕು. ಈಗಿಂದ ಈಗ್ಲೇ ಅಂದ್ರೆ? ಸರ್ಸು, ಹೋಗ್ಬೇಕು ಅಂತ ಹೇಳ್ತಿದ್ದೀನಲ್ಲ. ನಾವೀಗ ಯಾರೋ ಬಂದ್ರು. ನಿನ್ ಜೊತೆ ಮಾತಾಡೋಕೆ ಡ್ಯಾಡ್ ಬಂದ್ರು ಅನ್ಸುತ್ತೆ. ಸರಸು, ಸರಸು, ಶಾಂಭವಿ ಅಮ್ಮವರು ನಿಮ್ಮನ್ನ ನನ್ನ ಕೋಣೆಯಲ್ಲಿ ನೋಡಿದ್ರೆ ಈಗಿಂದೀಗ್ಲೇ ನನ್ನ ಮನೆಯಿಂದ ಹೊರಗೆ ಹಾಕ್ಬಿಡ್ತಾರೆ. ಬಾಗಲ್ ತೆಗಿ ಸರಸು. ನೀವ್ ಆ ಕಡೆ ಹೋಗಿ. ರಾಹುಲ್ ಅವರೇ, ನೀವಿಲ್ಲೇ ಬಚ್ಚಿಟ್ಕೊಂಡಿರಿ. ನೀವಿಲ್ಲೇ ಇರಿ. ನಾನು ಹೇಳೋವರೆಗೂ ಹೊರಗೆ ಬರಬೇಡಿ. ಏನೇ ನಿನ್ ಪ್ಲಾನು? ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಹೇಳ್ತಿರೋದು ನಿನ್ನೆ. ಏನ್ ಪ್ಲಾನ್ ಮಾಡ್ತಿದ್ಯಾ? ನಾನ್ ಏನ್ ಪ್ಲಾನ್ ಮಾಡ್ತೀನಿ ಅಮ್ಮವ್ರೆ? ಅರ್ಥ ಆಗದೆ ಇರೋ ಹಾಗೆ ನಾಟಕ ಮಾಡ್ಬೇಡ. ನಾನ್ ಅನ್ಕೊಂಡಷ್ಟು ಅಮಾಯಕಿ ಏನಲ್ಲ ನೀನು. ನೀನ್ ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅಷ್ಟಕ್ಕೂ ನಿನ್ ಮಾಸ್ಟರ್ ಪ್ಲಾನ್ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಏನೋ ದೊಡ್ಡ ಪ್ಲಾನ್ ಮಾಡಿದ್ಯಾ ಅನ್ನೋ ವಿಷಯ ಮಾತ್ರ ನನಗ್ ಚೆನ್ನಾಗಿ ಅರ್ಥ ಆಗಿದೆ. ನೀವೇನ್ ಹೇಳ್ತಿದ್ದೀರೋ, ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರೋ ನಂಗೆ ಅರ್ಥನೇ ಆಗ್ತಿಲ್ಲ ಅಮ್ಮವ್ರೆ. ಏನು ಗೊತ್ತಿಲ್ಲದೆ ಇರೋಳ್ ಹಾಗೆ ಅಮಾಯಕಿಯಾಗಿ ನಾಟಕ ಮಾಡ್ದೆ ಅನ್ಕೊ, ನಿನ್ನ ಹಲ್ಲುದುರಿಸ್ಬಿಡ್ತೀನಿ. ಆಸ್ತಿ ಪೇಪರ್ನ ತಗೋಬೇಡ ಅಂತ ನಾನು ನಿನಗೆ ಹೇಳಿದ್ದೆ. ನನ್ ಮಾತನ್ನೇ ಲೆಕ್ಕಿಸ್ದೆ. ನಾನಂದ್ರೆ ಭಯಾನೇ ಇಲ್ದೆ ಅವತ್ತು ಆಸ್ತಿ ಪೇಪರ್ ತಗೊಂಡಿದ್ಯಾ. ಇವತ್ತು ಕೊಟ್ಟಿರೋ ಒಡವೆಗಳು ಬೇಡ ಅಂತ ಅದನ್ನ ವಾಪಸ್ ಕೊಟ್ಟಿದ್ಯಾ. ಆಸ್ತಿಗೋಸ್ಕರ ಆಸೆ ಪಟ್ಟೋಳು ಅಷ್ಟು ಬೆಲೆ ಬಾಳೋ ಒಡವೆಗಳನ್ನ ಯಾಕೆ ಬೇಡ ಅಂದ್ಯೋ ನನಗರ್ಥ ಆಗ್ತಿಲ್ಲ. ದುಡ್ಡುಗೋಸ್ಕರ ಆಸೆ ಪಡೋ ನೀನು ಒಡವೆಗಳನ್ನ ವಾಪಸ್ ಕೊಟ್ಟಿದ್ಯಾ ಅಂದ್ರೆ ನಿನ್ನ ತಲೆಯಲ್ಲಿ ಯಾವ್ದೋ ದೊಡ್ಡ ಪ್ಲಾನ್ ನಡೀತಿದೆ. ಅದೇನು ಅಂತ ನನಗೆ ಗೊತ್ತಾಗ್ಬೇಕು. ಏನ್ ಪ್ಲಾನ್ ಮಾಡ್ತಿದ್ಯಾ ಹೇಳು. ನೀವ್ ಅನ್ಕೊಂಡಿರೋ ಹಾಗೆ ನಂಗೆ ಆ ತರ ಯಾವ ಯೋಚನೆನೂ ಇಲ್ಲ ಅಮ್ಮವ್ರೆ. ನೀನ್ ಹೇಳಲ್ಲ ಅಂತ ಗೊತ್ತಿದ್ರು ಕೂಡ ನಿನ್ನನ್ ಕೇಳ್ತಿದ್ದೀನಲ್ಲ. ನನಗೆ ಬುದ್ಧಿ ಇಲ್ಲ. ನಮ್ ಬಾವ ನಿನಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ನೀನ್ ಏನ್ ಬೇಕಾದ್ರೂ ಮಾಡಬಹುದು ಅನ್ಕೋತಿರ್ಬಹುದು. ನಿನಗಿಷ್ಟ ಬಂದ ಹಾಗೇನಾದ್ರೂ ಮಾಡಿದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ನೋಡು, ನಾನು ನೀನ್ ಅನ್ಕೊಂಡಿರೋಷ್ಟು ಒಳ್ಳೆಯವಳಲ್ಲ. ನಮ್ಮ ಬಾವ ನಿನಗ್ ಕೊಟ್ಟಿರೋ ಆಸ್ತಿ
ನಮ್ಮ ಅಕ್ಕನಿಗೆ ಆಫ್ಟರ್ ಆಲ್ ಅದ್ರ ಬಗ್ಗೆ ನಾನೇನ್ ತಲೆ ಕೆಡಿಸ್ಕೋತಾ ಇಲ್ಲ. ಅದನ್ನ ನಿನ್ನಿಂದ ಹೇಗ್ ಕಿತ್ಕೋಬೇಕು ನನಗ್ ಚೆನ್ನಾಗ್ ಗೊತ್ತು. ನಮ್ಮ ಬಾವ ನಿನ್ನ ಮನೆಯಿಂದ ಹೋಗೋಕ್ ಬಿಡದೆ ಹೊಸ ಸಂಬಂಧಗಳನ್ನ ಕಟ್ಟಬೇಕು ಅಂತ ಹುಚ್ಚುಚ್ಚಾಗಿ ಯೋಚನೆ ಮಾಡ್ತಿದ್ದಾರೆ. ಅವ್ರು ಏನೇ ಹೇಳಿದ್ರು ಏನ್ ಮಾಡ್ಬೇಕು ಅನ್ಕೊಂಡ್ರು ನೀನೊಬ್ಳು ಕೆಲಸದವಳು ಅನ್ನೋ ವಿಷಯನ ನೆನಪಿಟ್ಕೋ. ಆಫ್ಟರ್ ಆಲ್ ಒಬ್ಬ ನರ್ಸ್ ನೀನು. ಮನೆಯವ್ರು ಯಾರಿಗೂ ನೀನು ಹತ್ರ ಆಗಬಾರ್ದು, ಮುಖ್ಯವಾಗಿ ನಮ್ಮ ರಾಹುಲ್ಗೆ. ಎಷ್ಟು ದುಡ್ಡು ಹೋದ್ರೂ ನಾನ್ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಆದ್ರೆ ರಾಹುಲ್ಗೆ ನೀನು ಹತ್ರ ಆಗ್ಬೇಕು ಅನ್ಕೊಂಡ್ರೆ ಮಾತ್ರ ಸಾಯಿಸ್ಬಿಡ್ತೀನಿ. ನಮ್ ಚಿಕ್ಕಮ್ಮ ಹೇಳಿದ್ದನ್ನ ಮನ್ಸಿಗೆ ಹಾಕೋಬೇಡ ಸರ್ಸು. ನೀವು ನಂಗೆ ಹತ್ರ ಆದ್ರೆ ನನ್ನನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನೋವು ಮಾಡ್ಕೊಳ್ದೆ ಸಹಿಸ್ಕೊಂಡು ಇರ್ಬೇಕು ಅಂತೀರಾ? ನಿಮ್ ಚಿಕ್ಕಮ್ಮ ಹೆದರಿಸ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅಂತ ತಾಳಿ ಬಂದಾನೆ ಬಿಡಿಸ್ಕೊಳ್ಳೋದಕ್ಕಾಗತ್ತಾ? ಸರ್ಸು, ಅವ್ರ ಮಾತನ್ನ ಮನ್ಸಿಗೆ ಹಾಕೋಬೇಡ ಅಂತ ಹೇಳಿದ್ನಲ್ಲ ನಿನಗೆ. ಈಗ ನಿನಗೆ ಸಮಾಧಾನ ಮಾಡೋಷ್ಟು ಟೈಮ್ ಇಲ್ಲ ಸರ್ಸು. ಹೆಂಡತಿನ ಸಮಾಧಾನ ಮಾಡೋದಕ್ಕೆ ಟೈಮೇ ಇಲ್ಲ ಅಂತ ಹೇಳೋ ಗಂಡಂಗೆ ಹೆಂಡತಿ ನಾನು ನಿಮ್ ಹೆಂಡತಿ ಅಂತ ಎಲ್ಲೂ ಹೇಳ್ಕೊಳಲ್ಲ. ಕನಿಷ್ಠ ಹೆಂಡತಿ ನೋವನ್ನು ಕೂಡ ಅರ್ಥ ಮಾಡ್ಕೊಳಲ್ವ ರಾಹುಲ್ ಅವರೇ? ಅರ್ಥ ಮಾಡ್ಕೋ ಸರ್ಸು. ನೀನ್ ನನ್ನ ಹೆಂಡತಿ ಅಂತ ಹೇಳ್ಕೊಳ್ಳೋದಕ್ಕೆ ತಾನೆ ರಿಜಿಸ್ಟ್ರೇಷನ್ಗೆ ಹೋಗೋಣ ಅಂತ ಹೇಳ್ತಿರೋದು. ನಾವಲ್ಲಿಗೆ ಹೋಗ್ಬೇಕು. ಟೈಮ್ ಇಲ್ಲ ಸರ್ಸು. ನಾನು ಕೆಳಗಿರ್ತೇನೆ, ನೀನ್ ಬೇಗ ಬಂದ್ಬಿಡು ಸರ್ಸು, ಪ್ಲೀಸ್. ಯಾರಿಗೂ ಗೊತ್ತಾಗದೆ ಹೊರಟ್ರೆ ಆಮೇಲೆ ಯಾರಿಗಾದ್ರೂ ಗೊತ್ತಾದ್ರೆ ಎಲ್ಲಿಗೆ ಹೋಗಿದ್ದೆ ಅಂತ ಗಲಾಟೆ ಮಾಡ್ತಾರೆ. ಮತ್ತೆ ಅದೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಯಾರಿಗಾದ್ರೂ ಒಬ್ರಿಗೆ ಹೇಳ್ಬಿಟ್ಟು ಹೋಗೋದೇ ಒಳ್ಳೇದು. ಮೆಡಿಸಿನ್ಸ್ ತಗೊಂಡ್ರಾ ಬಾವಾ? ಹಾ, ಸರ್ಸು ಕೊಟ್ಟಿದ್ದಾಳೆ. ಬೆಳಿಗ್ಗೆ ಮತ್ತೆ ಸಂಜೆ ಸ್ವಲ್ಪ ವಾಕಿಂಗ್ ಮಾಡಿ ಬಾವಾ. ಸರ್ಸು ಮಾಡಿಸ್ತಾ ಇದ್ದಾಳೆ. ನೀವ್ ತಗೊಳ್ಳೋ ಮೆಡಿಸಿನ್ ಯಾರ ಹತ್ರನು ಹೇಳಿಸ್ಕೊಳ್ದೆ, ಯಾರ ಹತ್ರನು ಕೇಳ್ಕೊಳ್ದೆ ಸರ್ಸು ಎಲ್ಲ ಮಾಡಿಸ್ತಿದ್ದಾಳೆ. ಯಜಮಾನ್ರೆ, ಹೇಳ್ ಸರ್ಸು. ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿ ಬರ್ತೀನಿ ಯಜಮಾನ್ರೆ. ಎಲ್ಲಿಗೆ ಹೋಗ್ತಾ ಇದ್ಯಮ್ಮ? ಅಂದ್ರೆ ಅದು ಮಾವ. ಏನಂದೆ? ಮಾವನ? ಸರ್ಸು ಹಕ್ಕರಿಲಿಲ್ಲ, ನಾನೇ ಅವಳಿಗೆ ಹಕ್ಕರಿ ಅಂತ ಹೇಳಿದ್ದು. ಹೇಳಮ್ಮ. ಬಟ್ಟೆ ತಗೋಬೇಕಾಗಿತ್ತು, ತಗೊಳಕ್ಕೆ ಅಂತ. ಹೌದಮ್ಮ, ನೀನ್ ಹಾಕೊಳ್ತಿರೋ ಬಟ್ಟೆ ಕೂಡ ಅಷ್ಟು ಚೆನ್ನಾಗಿಲ್ಲ. ಹೋಗಿ ಒಳ್ಳೆ ಬಟ್ಟೆ ತಗೊಂಡ್ ಬಾ. ಹೌದು, ನೀನ್ ಒಬ್ಳೆ ಯಾಕೆ ಹೋಗ್ತಾ ಇದೀಯಾ? ಜೊತೆಗೆ ರಾಹುಲ್ನ ಕರ್ಕೊಂಡು ಹೋಗು. ರಾಹುಲ್, ರಾಹುಲ್. ಏನ್ ಡ್ಯಾಡ್? ಸರ್ಸು ಬಟ್ಟೆಗಳು ತಗೋಬೇಕಂತೆ, ಅವಳನ್ನ ಶಾಪಿಂಗಿಗೆ ಕರ್ಕೊಂಡು ಹೋಗು.
ನಮ್ಮ ಶಾಪಿಂಗ್ ಮಾಲ್ ಓನರ್ಗೆ ಫೋನ್ ಮಾಡಿ ನೀವು ಬರ್ತಿದ್ದೀರಾ ಅಂತ ಹೇಳ್ತೀನಿ. ಸರಸ್ವನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಒಳ್ಳೆ ಅವಕಾಶನೇ ಸಿಕ್ಕಿದೆ. ಸರಿ ಡ್ಯಾಡ್. ಅವಳು ಒಪ್ಕೊಂಡಿದ್ದು ಚೆನ್ನಾಗಿರೋದ ತಗೊಳ್ಳಿ. ಆಯ್ತು ಡ್ಯಾಡ್. ಸರಸು ಜೊತೆ ರಾಹುಲ್ನ ಯಾಕೆ ಕಳಿಸ್ತಿದ್ದೀರಾ ಬಾವಾ? ಯಾಕೆ ಕಳ್ಸಿದ್ರೆ ಏನಾಗುತ್ತೆ? ಹುಡುಗಿ ಜೊತೆ ಒಬ್ಬ ಹುಡುಗ ಇದ್ರೆ ಚೆನ್ನಾಗಿರತ್ತೆ ಅಂತ ಕಳಿಸ್ತಾ ಇದ್ದೀನಿ. ಅವಳ ಜೊತೆ ನವ್ಯನ್ ಕಳಿಸ್ಕೊಡ್ಬಹುದಲ್ವಾ? ನವ್ಯ ಇಲ್ದಿದ್ರೇನಂತೆ, ನಮ್ಮ ವನಜಾ ಮ್ಯಾಗಿ ಇದಾರಲ್ಲ ಇವ್ರು ಹೋಗ್ತಾರೆ ಬಿಡಿ. ಡ್ಯಾಡ್ ಗ್ರೀನ್ ಸಿಗ್ನಲ್ ಕೊಟ್ಮೇಲೂ ಇವ್ರದೇನ್ ಮಧ್ಯದಲ್ಲಿ? ನಾನ್ ಸರ್ಸುನ ಕರ್ಕೊಂಡ್ ಹೋಗ್ತೀನಿ ಮಾವಯ್ಯನವ್ರೆ. ಸರ್ಸುಗೆ ಯಾವ ತರ ಬಟ್ಟೆ ಬೇಕೋ ಅದನ್ನ ನಾನ್ ಸೆಲೆಕ್ಟ್ ಮಾಡ್ತೀನಿ ಮಾವ. ಯಾರನ್ನ ಕಳಿಸ್ಬೇಕು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದೀರಾ? ಸರಸು ಮದ್ವೆ ವಯಸ್ಸಿಗೆ ಬಂದಿರೋ ಹುಡುಗಿ, ನೀವು ಅವಳಿಗೆ ಮದ್ವೆ ಕೂಡ ಮಾಡ್ಬೇಕು ಅಂತಿದ್ದೀರಾ? ವಯಸ್ಸಿಗೆ ಬಂದಿರೋ ಹುಡುಗಿನ ರಾಹುಲ್ ಜೊತೆ ಕಳ್ಸೋದು ಅಷ್ಟು ಚೆನ್ನಾಗಿರಲ್ಲ ಅಣ್ಣ. ರಾಹುಲ್ ಅವಳನ್ನ ಕರ್ಕೊಂಡು ಹೋಗ್ತಿರೋದು ಶಿಕಾರಿಗಲ್ಲ, ಶಾಪಿಂಗ್ಗೆ. ಇಬ್ರು ಜೊತೆಗೆ ಹೋಗಿದ್ ಮಾತ್ರಕ್ಕೆ ಸರ್ಸು ಮದುವೆ ನಿಂತು ಹೋಗಿ ಇವರಿಬ್ರು ಮದುವೆ ನಡೆಯುತ್ತೆ ಅನ್ನೋ ತರ ಯಾಕೆ ಯೋಚನೆ ಮಾಡ್ತಿದ್ದೀರಾ ನೀವೆಲ್ಲ? ಮನೇಲಿರೋರ್ಗೆ ಇಂಥ ಯೋಚನೆಗಳು ಬರುವಾಗ ಹೊರಗಡೆ ನೋಡೋರ್ಗೆ ಇನ್ಯಾವ ರೀತಿ ಅನ್ನಿಸ್ಬೇಕು ಬಾಬಾ? ಅವ್ರಿಗಂಥ ಅವಕಾಶಗಳನ್ನ ಯಾಕೆ ಕೊಡ್ಬೇಕು? ರಾಹುಲ್ನ ಸರಸು ಜೊತೆ ಕಳಿಸೋದು ನನಗಿಷ್ಟ ಇಲ್ಲ. ನಿನ್ನ ಇಷ್ಟದ ಬಗ್ಗೆ ನನಗೆ ಸಂಬಂಧ ಇಲ್ಲ. ರಾಹುಲ್ ನಿನ್ನ ಅಕ್ಕನ ತರನೇ ಯೋಚನೆ ಮಾಡ್ತಾನೆ. ನಿನ್ನ ಅಕ್ಕ ವಾಗ್ದೇವಿಗೆ ಸರಿಯಾದ ವಾರಸ್ದಾರ ರಾಹುಲ್ ಅಂತ ತುಂಬಾ ಸಲ ನೀನೇ ತಾನೇ ನನ್ನ ಹತ್ರ ಹೇಳಿದ್ದು. ಆದ್ರೆ ಈಗ ರಾಹುಲ್ ಮೇಲೆ ಡೌಟ್ ಪಡ್ತಾ ಇದೆಯಲ್ಲ, ಯಾಕೆ? ನಿನ್ ಮೇಲೆ ನಿನ್ಗಿರೋ ಕಾನ್ಫಿಡೆನ್ಸ್ ಕಡಿಮೆ ಆಗೋಯ್ತಾ? ಇಲ್ಲ ನೀನ್ ದೊಡ್ಡದಾಗಿ ಹೇಳ್ಕೊಂಡಿದ್ ರಾಹುಲ್ ಮೇಲಿರೋ ನಂಬಿಕೆ ಕಮ್ಮಿ ಆಯ್ತಾ? ನನಗಂಥ ಡೌಟ್ಸ್ ಏನೂ ಇಲ್ಲ. ರಾಹುಲ್ ಮೇಲೆ ನನಗೆ ಪೂರ್ತಿ ನಂಬಿಕೆ ಇದೆ. ನಂಬಿಕೆ ಇದೆ ಅಂದ್ಮೇಲೆ ಇನ್ಯಾಕಿಷ್ಟು ಮಾತು? ರಾಹುಲ್, ಡ್ಯಾನ್ ಸರ್ಸುನ್ ಕರ್ಕೊಂಡು ಹೋಗು. ಸರಿ ಡ್ಯಾಡ್. ಬೇಗ ಬಾ ಅಂತ ಹೇಳೋದಕ್ಕೆ ಮತ್ತೆ ಕಾಲ್ ಮಾಡ್ತಾ ಇದ್ದಾನಲ್ಲ. ಸರ್ಸು, ನೀನ್ ರೆಡಿಯಾಗಿ ಬೇಗ ಬಾ. ನಾನು ಹೊರಗಡೆ ಕಾರ್ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಹಾಗೆ ಆಗ್ಲಿ ರಾಹುಲ್ ಅವರೇ. ಹೋಗಮ್ಮ. ಬಾರೆ ಬಿಡಿ ಅಮ್ಮೋರೆ, ಬಾ ಅಂತ ಹೇಳ್ತಿದ್ದೀನಲ್ಲ. ಬೇಡ ಅಮ್ಮೋರೆ, ಬಾ ಅಂದೆ. ಅಮ್ಮೋರೆ ಬಿಡಿ, ಅಮ್ಮೋರೆ ಬಿಡಿ ಅಮ್ಮೋರೆ. ಕಾತ್ಯಾಯಿನಿ, ಏನಾಯ್ತು? ಏನಕ್ಕೆ ಹೀಗ್ ಮಾಡ್ತಿದ್ಯಾ? ನಮ್ಮ ಕಣ್ಮುಂದೆನೆ ಈ ಕೆಲಸದವಳನ್ನ ರಾಹುಲ್ ಊರ್ ಸುತ್ತಕ್ಕೆ ಶಾಪಿಂಗ್ಗೆ ಕರ್ಕೊಂಡು ಹೋಗ್ತಾ ಇದ್ರೆ ನೋಡ್ಕೊಂಡು ಸುಮ್ನೆ ಇರುವಂತ್ಯಾ? ನಿಮ್ ಭಾವ ಇವತ್ತು ಶಾಪಿಂಗ್ ಕರ್ಕೊಂಡು ಹೋಗು ಅಂತ ಹೇಳಿದ್ರು, ನಾಳೆ ಸಿನಿಮಾ ಕರ್ಕೊಂಡು ಹೋಗು ಅಂತಾರೆ. ನಾವ್ ಒಂದು ಮಾತು ಆಡದೆ ಸುಮ್ನೆ ಇದ್ರೆ ನಿಮ್ ಭಾವ ರಾಹುಲ್ ಜೊತೆ ಇವಳು ಮದ್ವೆ ಮಾಡಿದ್ರು ಮಾಡ್ಬಿಡ್ತಾರೆ. ಅದ್ ನಿನ್ಗಿಷ್ಟನಾ? ಹೇಳು ಶಾಂಭವಿ. ಇವಳಿಗೆ ಎಲ್ಲಾ ವಿಷಯದಲ್ಲೂ ಬಾವ ಸಪೋರ್ಟ್ ಮಾಡ್ತಿದ್ದಾರೆ. ನಾವ್ ಇವಳನ್ನ ಏನೇ ಅಂದ್ರು ಬಾವ್ನವ್ರಿಗೆ ಗೊತ್ತಾಗ್ಬಿಡುತ್ತೆ ಕಾತ್ಯಾಯಿನಿ. ಹಾಗಂತ ಸುಮ್ನಿರುವಂತ್ಯಾ? ಇವಳು ನಾವ್ ಅನ್ಕೊಂಡಷ್ಟು ಅಮಾಯಕಿ ಅಲ್ಲ ಅಂತ ಆಸ್ತಿ ಪೇಪರ್ಸ್ ತಗೊಂಡಾಗ್ಲೇ ನೀನ್ ತಿಳ್ಕೊಬೇಕಾಗಿತ್ತು. ಇಂಥವಳನ್ನ ರಾಹುಲ್ ಜೊತೆ ಕಳ್ಸಿದ್ರೆ ಇವಳಿಗಿರೋ ಬುದ್ಧಿವಂತಿಕೆಯಿಂದ ರಾಹುಲ್ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡು ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತ ನಮ್ ಕೈಲಿ ಅಕ್ಷತೆ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? ನಿಮ್ಮಕ್ಕ ವಾಗ್ದೇವಿ ನಂಬರ್ 1 ಮೇಧಾವಿ ಆದ್ರೆ ಇವಳು ನಂಬರ್ 1 ಡಾಕು. ನೀವ್ ಯಾಕೆ ನನ್ ಮೇಲೆ ಅನುಮಾನ ಪಡ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಅಮ್ಮೋರೆ. ನಿನ್ನ ದರಿದ್ರ ಬುದ್ಧಿವಂತಿಕೆ ಗೊತ್ತು ಅಂತಾನೆ ನಿನ್ನ ಅನುಮಾನಿಸ್ತಾ ಇದೀವಿ. ನನ್ನ ಹತ್ರ ನೀನ್ ನಾಟಕ ಆಡ್ಬೇಡ. ಹೌದು ಅಮ್ಮೋರೆ, ನಿಮ್ ಮಾತು ನಿಜಾನೇ. ನಾನು ನಾಟಕ ಆಡ್ತಿದ್ದೀನಿ. ನೀವೇ ನನ್ನ ಈ ಮನೆ ಕರ್ಕೊಂಡು ಬಂದಿದ್ದು. ಅರುಣ್ ಯಜಮಾನ್ರನ್ನ ನೋಡ್ಕೊಳ್ಳೋದಕ್ಕೆ ನೀವೇ ನನ್ಗೆ ಹೇಳಿದ್ದು. ಯಜಮಾನ್ರಿಗೋಸ್ಕರ ಸರ್ಸು ಆಗಿ ನಟ್ಸು ಅಂತ ಕೂಡ ಹೇಳಿದ್ರಿ. ನೀವ್ ಹೇಳ್ದಂಗೆ ಮಾಡ್ತಿದ್ದೀನಿ, ನಾಟಕ ಆಡ್ತಿದ್ದೀನಿ ಅಮ್ಮೋರೆ. ಅರುಣ್ ಯಜಮಾನ್ರು ರೂಮಿಗೆ ಕಾಲಿಟ್ಟಾಗಿಂದ, ನನ್ ರೂಮ್ ಒಳಗೆ ಅದ್ಯಾರೋ ಒಬ್ಬ ಮುಡುಪನ್ ತಗೊಂಡ್ ಹೋಗಕ್ ಬಂದಾಗಿಂದ ಪ್ರತಿ ವಿಷಯದಲ್ಲೂ ಪ್ರತಿ ಸಂದರ್ಭದಲ್ಲೂ
ನನ್ ಮೇಲೆ ಅನುಮಾನ ಪಟ್ಟು ನಂಗೆ ಅವಮಾನ ಮಾಡ್ತಾನೆ ಇದ್ದೀರಾ. ನಾನು ಏನ್ ತಪ್ಪು ಮಾಡಿಲ್ದೇ ಇದ್ರು ನಾನ್ ತಪ್ಪು ಮಾಡಿರೋ ತರ ನನ್ನನ್ನ ಅನ್ಯಾಯವಾಗಿ ದೂರ್ತಾನೆ ಇದ್ದೀರಾ, ಬೈತಾನೆ ಇದ್ದೀರಾ, ಹೊಡಿತಿದ್ದೀರಾ. ಆದ್ರೂ ಕೂಡ ಅರುಣ್ ಯಜಮಾನ್ರಿಗೆ ನಿಜ ಹೇಳ್ದೆ ನೀವ್ ಹೇಳ್ದಾಗೆ ನಟಿಸ್ತಿದ್ದೀನಿ ಅಮ್ಮೋರೆ. ನಟಿಸೋದಕ್ಕೆ ನೀವೇ ಹೇಳಿ ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಅಮ್ಮೋರೆ. ನೀನ್ ನಮಗೋಸ್ಕರ ನಾಟಕ ಮಾಡ್ತಿರೋದು ನಿಜ ಆಗಿದ್ರೆ ನೀನ್ ನಿನಗೋಸ್ಕರ ನಾಟಕ ಮಾಡ್ತಾ ಇದೆಯಲ್ಲ ಅದನ್ನ ಹೇಳು. ಮ್ಯಾಗಿ, ಹೋಗಿ ಆರತಿ ತಟ್ಟೆ ತಗೊಂಡ್ ಬಾ. ನೀನು ರಾಹುಲ್ಗೆ ಹತ್ರ ಆಗೋಕ್ ಪ್ರಯತ್ನ ಪಡ್ತಾ ಇಲ್ಲ. ರಾಹುಲ್ಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಆರತಿ ಆರಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು. ಪ್ರಮಾಣ ಮಾಡಿ ಹೇಳೆ. ಇವಳು ಪ್ರಮಾಣ ಮಾಡಕ್ ಹೆದರ್ತಿರೋದ್ ನೋಡಿದ್ರೆ ಇವಳು ಎಷ್ಟು ಮೈಂಡ್ಗೆ ಮಾಡ್ತಿದ್ದಾಳೆ ಅಂತ ನಿನಗೆ ಅರ್ಥ ಆಗ್ತಾ ಇಲ್ವಾ ಶಾಂಭವಿ? ರಾಹುಲ್ಗೂ ನಿನಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಯಾಕೆ ಪ್ರಮಾಣ ಮಾಡ್ತಿಲ್ಲ ನೀನು? ಪ್ರಮಾಣ ಮಾಡು. ಯಾವ ಸಂಬಂಧನೂ ಇಲ್ಲ ಅಂದ್ಮೇಲೆ ಭಯ ಯಾಕೆ ಪಡ್ತಿದ್ಯಾ ನೀನು? ಪ್ರಮಾಣ ಮಾಡೆ ಮಾಡೆ ಅಂದ್ರೆ ಬೇಡ, ಬಿಟ್ಬಿಡಿ. ಮಾಡೆ, ಬೇಡ, ಮಾಡು ಮಾಡೆ, ಪ್ರಮಾಣ ಮಾಡು. ಇವಳು ಯಾಕೆ ಪ್ರಮಾಣ ಮಾಡ್ತಾ ಇಲ್ಲ ಅಂತ ಈಗ್ಲಾದ್ರೂ ನಿನ್ಗೆ ಅರ್ಥ ಆಯ್ತಾ ಶಾಂಭವಿ? ಯಾವ ತಪ್ಪು ಮಾಡಿಲ್ದೇ ಇದ್ಮೇಲೆ ನಾನ್ ಯಾಕೆ ಪ್ರಮಾಣ ಮಾಡ್ಬೇಕಮ್ಮೋರೆ? ತಪ್ಪು ಮಾಡಿಲ್ಲ ಅಂದ್ಮೇಲೆ ಪ್ರಮಾಣ ಮಾಡೋಕೆ ಯಾಕೆ ಭಯ ಪಡ್ತಿದ್ಯಾ ನೀನು? ಕಾತ್ಯಾಯಿನಿ ಹೇಳಿದ ಹಾಗೆ ನೀನು ನಿಜವಾಗ್ಲೂ ರಾಹುಲ್ಗೆ ಹತ್ರ ಆಗ್ಬೇಕು ಅನ್ಕೋತಿದ್ಯಾ? ಏನಿದೆ ನಿನ್ ಮನ್ಸಲ್ಲಿ? ಆಸ್ತಿನ ಸ್ವಂತ ಮಾಡ್ಕೊಂಡ್ ಹಾಗೆ ರಾಹುಲ್ನು ನಿನ್ ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಮರ್ಯಾದೆಯಿಂದ ಹೇಳ್ತೀಯೋ ಇಲ್ವೋ? ಇರಿ ಚಿಕ್ಕಮ್ಮ, ಏನಾಯ್ತು? ಸರಸುಗೆ ಯಾಕೆ ಹೊಡಿತಿದ್ದೀರಾ ಚಿಕ್ಕಮ್ಮ? ಇವಳಿಗೆ ಹೊಡೆಯೋದಷ್ಟೇ ಅಲ್ಲ ರಾಹುಲ್, ಇವಳು ದೊಡ್ಡ ಕಿಲಾಡಿ. ಆಸ್ತಿಗೋಸ್ಕರ ನಿಮ್ಮ ಚಿಕ್ಕಮ್ಮನ್ಗೆ ಮೋಸ ಮಾಡ್ದವಳು ನಿನಗೂ ಮೋಸ ಮಾಡಿ ನಿನ್ನ ಬುಟ್ಟಿಗೆ ಹಾಕೋಬೇಕು ಅಂತ ನೋಡ್ತಿದ್ದಾಳೆ ಇವಳು. ಸುಮ್ನಿರಿ ಆಂಟಿ. ಸರ್ಸು ಪ್ಲಾನ್ ಮಾಡಿದ್ರೆ ನಾನ್ ಬುಟ್ಟಿಲ್ ಬೀಳೋದಕ್ಕೆ ನಾನೇನಾದ್ರೂ ಕಾಗದನ ಅಥವಾ ವಸ್ತುನ? ಮಾತಾಡೋದಕ್ಕೆ, ಅನುಮಾನ ಪಡೋದಕ್ಕೆ ಒಂದು ಅರ್ಥ ಅನ್ನೋದೇ ಇಲ್ವಾ? ಓದು ಬರಹ ಇಲ್ದೇ ಇರೋರ್ ಹಾಗೆ. ಅಲ್ಲ, ಯಾಕೆ ಇಷ್ಟು ಚೀಪಾಗಿ ಯೋಚನೆ ಮಾಡ್ತೀರಾ? ಏನ್ ಚಿಕ್ಕಮ್ಮ ಇದೆಲ್ಲ? ನಿಮ್ ಮುಂದೆನೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ರೆ ನೀವ್ ಏನು ಹೇಳ್ದೆ ಸುಮ್ನೆ ನೋಡ್ಕೊಂಡು ಯಾಕೆ ನಿಂತಿದ್ದೀರಾ? ನೀವು ಕೂಡ ನನ್ನ ಬಗ್ಗೆ ಇಷ್ಟು ಚೀಪಾಗಿ ಹೇಗೆ ಯೋಚನೆ ಮಾಡ್ತೀರಾ ಚಿಕ್ಕಮ್ಮ? ಡ್ಯಾಡ್ನ ನೋಡ್ಕೊಳಕ್ಕೆ ಒಬ್ಳು ನರ್ಸ್ ಬೇಕು ಅಂತ
ನೀವೇ ಈ ಮಂಗಮ್ಮನ ಕರ್ಕೊಂಡು ಬಂದಿದ್ದು. ನರ್ಸ್ ಆಗಿ ಕೆಲಸ ಮಾಡೋ ಈ ಹುಡುಗಿ ನನ್ನನ್ನು ಅವಳ ಬೆಲೆಗೆ ಬೀಳಿಸ್ಕೊಳ್ಳೋದು ಅಂದ್ರೆ ಏನು? ನೀವ್ ಅನ್ಕೊಂಡ ಹಾಗೆ ಯಾವತ್ತೂ ನಡೆಯೋದಿಲ್ಲ ಚಿಕ್ಕಮ್ಮ. ನಾನೆಲ್ಲಿ, ಈ ಮಂಗಮ್ಮ ಎಲ್ಲಿ? ನನ್ನ ಸ್ಟೇಟಸ್ನೇ ನಾನು ಮರೆತು ಈ ಮಂಗಮ್ಮನ ಪ್ರೀತಿ ಬಲೆಯಲ್ಲಿ ಬೀಳೋದಕ್ಕೆ ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಆ ಥರ ಯಾವತ್ತೂ ನಡೆಯೋದಿಲ್ಲ. ದಯವಿಟ್ಟು ಈ ಮ್ಯಾಟರ್ನ ಇಲ್ಲಿಗೆ ನಿಲ್ಲಿಸಿ. ನಿಲ್ಲಿಸದೆ ಹೋದ್ರೆ ನೀವು ಅವಳಿಗೆ ಅವಮಾನ ಮಾಡಿದಾಗಲ್ಲ, ನನಗೆ ಅವಮಾನ ಮಾಡಿದಾಗತ್ತೆ. ನನಗೆ ತುಂಬಾ ಅರ್ಜೆಂಟ್ ಕೆಲಸಗಳಿತ್ತು. ಡ್ಯಾಡ್ ಹೇಳಿದ್ರು ಅನ್ನೋ ಕಾರಣಕ್ಕೆ ನನ್ನ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ನಾನು ಒಪ್ಕೊಂಡೆ. ಮಂಗಮ್ಮ ಬಾ. ರಾಹುಲ್ ಇನ್ನೂ ಹೋಗಿಲ್ವಾ? ಹೊರಟ್ವಿ ಡ್ಯಾಡ್. ಮತ್ ಹೊರಡಿ. ಸರ್ಸು ಬಾ. ಕಾತ್ಯಾಯಿನಿ, ನೀನ್ ಮಾಡಿದ್ದು ಕರೆಕ್ಟ್ ಅಲ್ಲ. ನನಗೆ ರಾಹುಲ್ ಮೇಲೆ ತುಂಬಾ ನಂಬಿಕೆ ಇದೆ. ಇನ್ನೊಂದ್ಸಲ ಹೀಗ್ ಮಾಡ್ಬೇಡ. ಲೇಟ್ ಮಾಡದೆ ಮ್ಯಾಗಿನ ಹಾಸ್ಪಿಟಲ್ ಕರ್ಕೊಂಡು ಹೋಗು. ಹೇಳ್ಕೊಳಕ್ ಇಷ್ಟೊಂದ್ ಸೀರೆ ಇದೆ. ಸಿಂಗಾರ ಮಾಡ್ಕೊಂಡು ಎಲ್ಲಾದ್ರೂ ಹೋಗೋಣ ಅಂದ್ರೆ ನನ್ ಗಂಡ ಎಲ್ಲೂ ಕರ್ಕೊಂಡೋಗಲ್ಲ. ಇಲ್ದೇ ಇರೋನ್ ಅಳ್ತಾ ಇದ್ರೆ ಇದ್ದು ತಿಂದೇ ಇರೋಂಗಾಯ್ತು ನನ್ ಬದುಕು. ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ತಗೋಬೇಕು. ನಾನು ಸುಂದರವಾಗಿರೋ ಬೊಂಬೆ ತರ ಇರೋದಕ್ಕೆ ಯಾವ ಸೀರೆ ಉಟ್ಕೊಂಡ್ರು ನೋಡ್ದವ್ರ ಕಣ್ ಕುಕ್ತಾಗಿರುತ್ತೆ. ಲೇ, ಏನ್ ಮಾಡ್ತಿದ್ಯಾ? ಸೀರೆ ಎಲ್ಲದಕ್ಕೂ ಮ್ಯಾಚಿಂಗ್ ಬ್ಲೌಸ್ ಇದ್ಯಾ ಇಲ್ವಾ ಅಂತ ನೋಡ್ತಿದ್ದೀನಮ್ಮ. ಅಲ್ಲಿ ಕೆಳಗ್ ಮನೆನೇ ಓದ್ಕೊಂಡು ಉರಿತೈತೆ, ನೀನ್ ಇಲ್ಲಿ ಆರಾಮಾಗಿ ಕೂತ್ಕೊಂಡು ಸೀರೆ ನೋಡ್ತಾ ಇದ್ಯಾ? ಏನು ಮನೆ ಹತ್ಕೊಂಡು ಉರಿತಾಯ್ತಾ? ಅಯ್ಯಮ್ಮ 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 ನನ್ ಸೀರೆಗಳು. ಲೇ 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 ಪೆದ್ಮುಂಡದೆ, ಓದ್ಕೊಂಡು ಉರಿಯೋದು ಅಂದ್ರೆ ಆ ಬೆಂಕಿ ಹೊತ್ಕೊಂಡು ಉರಿಯೋದಲ್ಲ. ಆ ಸರಸು ರಾಹುಲ್ನ ಕರ್ಕೊಂಡು ಹೊರಗಡೆ ಹೋಗವ್ಳೆ. ಹೌದಾ? ಅವ್ರಿಬ್ರು ಎಲ್ಲೋಗವ್ರು, ಏನ್ ಮಾಡಕ್ ಹೋಗವ್ರು, ಅವ್ರಿಬ್ರ ಮಧ್ಯೆ ಏನ್ ನಡೀತೈತೆ ಅಂತ ನಮಗ್ ಗೊತ್ತಾಗ್ಬೇಕು. ನಾನಂತೂ ಹೋಗಕ್ಕಾಗಕ್ಕಿಲ್ಲ. ಅವ್ರ ಮಧ್ಯೆ ಏನ್ ಭಾಗವತ ಆಯ್ತೋ ಹೋಗ್ ನೋಡ್ಕೊಂಡ್ ಬಂದ್ಬಿಡು. ಇಲ್ಲ, ನಾನ್ ಹೋಗಲ್ಲ. ಕಣ್ಣಕ್ ಖಾರಕ್ ಪುಡಿ ಬಿದ್ದಾಗೆ ಹಾಗ್ ನೋಡ್ತಿದ್ಯಲ್ಲ. ನೀನು ನಿನ್ ಚಿಕ್ಕ ಮಗಳು ಗಂಟೆಗೊಂದ್ಸಲ ಗುಸ್ಗುಸು ಅಂತ ಕಿವಿ ಕಿತ್ತೋಗೋ ತರ ಮಾತಾಡ್ತಿರಲ್ಲ. ನಿನಗ್ ನಿನ್ ಚಿಕ್ಕ ಮಗಳೇ ತಾನೇ ಮುಖ್ಯ. ಅವಳಿಗೆ ಹೋಗು ಅಂತ ಹೇಳು. ಇವಳು ಹೀಗೆಲ್ಲ ಹೇಳಿದ್ರೆ ಹೋಗೋದಿಲ್ಲ. ಏಯ್, ಅವ್ರು ಎಲ್ಲಿಗೆ ಹೋಗೋರೆ ಅನ್ಕೊಂಡಿದ್ಯಾ? ಶಾಪಿಂಗ್ ಮಾಡಕ್ಕೆ ಶಾಪಿಂಗ್ ಮಾಲ್ಗೆ ಹೋಗವ್ರೆ. ಶಾಪಿಂಗ್ ಮಾಲ್ಗ? ಅಯ್ಯಮ್ಮೋ, ಅಲ್ಲಿ ಕಣ್ಣಿಗ್ ಬೇಕಾದ ಸೀರೆಗಳು ಸಿಗುತ್ತೆ ಅಲ್ವಾ? ನಾನ್ ಹೋಗ್ತೀನಿ. ಇಲ್ ನೋಡು, ಅವ್ರಿಬ್ರು ಹುಷಾರಾಗಿ ಫಾಲೋ ಮಾಡು. ಅವ್ರು ಏನ್ ಮಾಡ್ತಾವ್ರೋ ತಿಳ್ಕೊಂಡು ನನ್ಗ ಆಗಾಗ ಫೋನ್ ಮಾಡು. ಹೋಯ್ತೀಯ ತಾನೆ? ನೀನು ರಾಹುಲ್ಗೆ ಹತ್ರ ಆಗೋಕ್ ಪ್ರಯತ್ನ ಪಡ್ತಾ ಇಲ್ಲ. ರಾಹುಲ್ಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ ಅಂತ ಈ ಆರ್ತಿನ ಆರಿಸಿ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳು. ಕಾತ್ಯಾಯಿನಿ ಹೇಳಿದ ಹಾಗೆ ನೀನು ನಿಜವಾಗ್ಲೂ ರಾಹುಲ್ಗೆ ಹತ್ರ ಆಗ್ಬೇಕು ಅನ್ಕೋತಿದ್ಯಾ? ನನ್ನ ಸ್ಟೇಟಸ್ನೇ ನಾನು ಮರೆತು ಈ ಮಂಗಮ್ಮನ ಪ್ರೀತಿ ಬಲೆಯಲ್ಲಿ ಬೀಳೋದಕ್ಕೆ ನನ್ನೇನು ಹುಚ್ಚ ಅನ್ಕೊಂಡಿದ್ದೀರಾ? ಆ ಥರ ಯಾವತ್ತೂ ನಡೆಯೋದಿಲ್ಲ. ಕಾತ್ಯಾಯಿನಿ ಹೇಳ್ದ ಹಾಗೆ ಏನೋ ದೊಡ್ಡ ಪ್ಲಾನೇ ಇರತ್ತೆ. ನಿಮ್ಗೊಂದು ಗುಡ್ ನ್ಯೂಸ್ ಮೇಡಮ್. ನಿಮ್ದು ಲಕ್ಕಿ ಹ್ಯಾಂಡ್ ಮೇಡಮ್. MK ಇನ್ಫ್ರಾ ಡೀಲು ಓಕೆ ಆಗಿದೆ. ಇಲ್ಲಿ ನೋಡಿ, ಅಗ್ರಿಮೆಂಟ್ ಕೂಡ ಕಳಿಸಿದ್ದಾರೆ.
ತುಂಬಾ ಖುಷಿಯಾಗಿ ನೋಡ್ತಾರೆ ಅನ್ಕೊಂಡೆ, ಇದೇನ್ ಹೀಗ್ ಬಿಸಾಕ್ಬಿಟ್ರು? ಯಾಕೆ ಮೇಡಮ್ ಹಾಗಾಕ್ಬಿಟ್ರಿ? ನೀವೊಂದ್ ಕೆಲ್ಸ ಮಾಡ್ಬೇಕು. ಹೇಳಿ ಮೇಡಮ್. ಹೇಳಿದ ಕೆಲ್ಸನ ಕರೆಕ್ಟ್ ಆಗಿ ಮಾಡ್ಬೇಕು. ಏನ್ ಮೇಡಮ್ ಹಾಗಂತೀರಾ? ನಂಬರ್ 1 ವಾಗ್ದೇವಿ ಮೇಡಮ್ಗೆ ನಂಬರ್ 1 PA ನಾನು. ನಾನ್ ನಿಮ್ಗೆ ನಿಮ್ ಬಗ್ಗೆ ಸ್ಟೋರಿ ಹೇಳಿ ಅಂತ ಹೇಳಿಲ್ಲ, ನಾನ್ ಹೇಳಿದ್ದನ್ ಮಾತ್ರ ಮಾಡಿ ಅಂದಿದ್ದೆ. ಸಾರಿ ಮೇಡಮ್, ಹೇಳಿ ಮೇಡಮ್. ರಾಹುಲ್ ಸರಸುನ ಕರ್ಕೊಂಡು, ಅದೇ ಆ ಮಂಗಮ್ಮನ್ ಕರ್ಕೊಂಡು ಶಾಪಿಂಗ್ ಮಾಲ್ಗೆ ಹೋಗಿದ್ದಾನೆ. ಶಾಪಿಂಗ್ ಹೋಗಿರ್ತಾರೆ, ಆ ವಿಷಯ ನನ್ಗೆ ಯಾಕೆ ಹೇಳ್ತೀರಾ ಮೇಡಮ್? ಸಾರಿ ಮೇಡಮ್, ಹೇಳಿ. ನೀವ್ ಕೂಡ ಆ ಶಾಪಿಂಗ್ ಮಾಲ್ಗೆ ಹೋಗಿ ಅವರಲ್ಲೇನ್ ಮಾಡ್ತಿದಾರೋ, ಅಲ್ಲೇನ್ ನಡೀತಿದ್ಯೋ, ಈಚ್ ಅಂಡ್ ಎವ್ರಿಥಿಂಗ್ ಮಿನಿಟ್ ಟು ಮಿನಿಟ್ ನನಗೆ ಅಪ್ಡೇಟ್ ಮಾಡ್ಬೇಕು. ಶಾಪಿಂಗ್ ಹೋಗಿರೋರ್ ಬಗ್ಗೆ ಅಪ್ಡೇಟ್ ಯಾಕೆ ಮೇಡಮ್? ಕ್ವೆಶ್ಚನ್ ನ ಕೇಳ್ಬೇಡಿ. ನೀವು ಬೇಗ ಶಾಪಿಂಗ್ ಮಾಲ್ಗೆ ಹೋಗಿ ಅವ್ರ ಕಣ್ಣಿಗೆ ಕಾಣಿಸ್ದೆ ಅವ್ರನ್ನ ಫಾಲೋ ಮಾಡ್ತಾ ಅವ್ರು ಏನ್ ಮಾಡ್ತಿದಾರೋ ಮಿನಿಟ್ ಟು ಮಿನಿಟ್ ನನಗೆ ಅಪ್ಡೇಟ್ ಮಾಡ್ಬೇಕು. ಹೋಗ್ತಾ ಇನ್ನು ಇಲ್ಲೇ ನಿಂತಿದ್ದೀರಲ್ಲ. ಸಾರಿ ಮೇಡಮ್, ಆ ತರ ಕೆಲಸ ನನಗೆ ಹೇಳ್ಬೇಡಿ ಪ್ಲೀಸ್. ಸರಿ, ಜಾಬ್ಗಿಂತ ಜಾತಕನೇ ಮುಖ್ಯನಾ? ಥ್ಯಾಂಕ್ ಯು ಮೇಡಮ್. ಜಾಬ್ಗೆ ರಿಸೈನ್ ಮಾಡಿ ಹೋಗಿ ಮೇಡಮ್. ಈಗ ಮನೆಗೆ ಹೋಗ್ತೀರಾ, ಹೇಳಿದ ಕೆಲಸ ಮಾಡ್ತೀರಾ? ನೀವ್ ಹೇಳಿದ ಕೆಲಸನೇ ಮಾಡ್ತೀನಿ ಮೇಡಮ್. ಹೊರಡ್ ಬರ್ತೀನಿ ಮೇಡಮ್. ಏನಾಗುತ್ತೋ ಆಗ್ಲಿ, ಆ ದೇವ್ರ ನೋಡ್ಕೋತಾನೆ.